ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಹಾಡಿನಲ್ಲಿ ಅಶ್ಲೀಲ ಸಾಲುಗಳು ಬರೋದು ಕಾಮನ್ ಆಗೇ ಬಿಟ್ಟಿದೆ. ಸೊ ಈಗಷ್ಟೇ KD ಸಿನಿಮಾದ ಕೆಲವೊಂದು ಹಾಡುಗಳಾಗಿರ್ಬೋದು, ಅದರಲ್ಲಿ ಬಂದಿರುವ ಲಿರಿಕ್ಸ್ಗೆ ಸಾಕಷ್ಟು ವಾದವಿವಾದಗಳು ಆಗ್ತಲೇ ಇದೆ. ಇನ್ನು ಹಿಂದಿ ಹಾಡಿನಲ್ಲೂ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಬಂದಿತ್ತು. ಸೊ ಹಿಂದಿ ಹಾಡು ಆಲ್ರೆಡಿ ಡಿಲೀಟ್ ಆಗಿದೆ KD ಸಿನಿಮಾದು. ಸೊ ಈಗ ಮತ್ತೊಂದು ಅಂಥದ್ದೇ ಒಂದು ವಿಷಯ ಈಗ ಹರಿದಾಡ್ತಾ ಇದೆ. ಸೊ ಬಾಲಿವುಡ್ನ ಖ್ಯಾತ ಗಾಯಕ ಬಾದ್ಶಾ ಅವರು ಹಾಡಿರುವಂತಹ ಟಟೇರಿ ಸಾಂಗ್, ಈ ಒಂದು ಹಾಡು ಏನಾಗಿದೆ, ಇದೀಗ ಎಷ್ಟೆಲ್ಲ ಲಿಂಕ್ಸ್ಗಳಿತ್ತೋ ಅದೆಲ್ಲ ಈಗ ಡಿಲೀಟ್ ಆಗಿರುವಂಥದ್ದು. ಸೊ ಈಗ ಬಾದ್ಶಾ ಅವರ ಹಾಡು ಅಂದಾಗ ಸಾಕಷ್ಟು ಜನ ಅವ್ರಿಗಾದದ್ದೇ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದ ನಮ್ಗೆ ಆಲ್ರೆಡಿ ಗೊತ್ತು. ಅವರ ಒಂದೊಂದು ಹಾಡುಗಳಾಗಿರ್ಬೋದು, ಪ್ರತಿಯೊಂದು ಅದು ಯಾವುದು ಕೂಡ ಒಂದು ರೀಲ್ಸಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಅವರ ಹಾಡುಗಳು ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ಗಳಾಗಿರ್ಬೋದು ಸಾಕಷ್ಟು ಮಿಂಚ್ತಾ ಇದೆ. ಈಗಲೂ ಕೂಡ ಅಷ್ಟೇ ಅವರ ಕೆಲವೊಂದು ಹಾಡುಗಳಾಗಿರ್ಬೋದು ಅದು ಈಗಲೂ ಟ್ರೆಂಡಿಂಗಲ್ಲಿ ಇರುವಂತಹ ರೀಲ್ಸ್ ಸಾಂಗ್ಸ್ಗಳೇ. ಸೊ ಅಂಥದ್ರಲ್ಲಿ ಅವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂತಹ ಒಂದು ಹಾಡು ಸೊ ಟಟೇರಿ ಅನ್ನೋ ಒಂದು ಸಾಂಗ್ ಏನಿದೆ ಅದು ಈಗ ಡಿಲೀಟ್ ಆಗಿರುವಂಥದ್ದು. ಸೊ ಇದಕ್ಕೆ ಸಾಕಷ್ಟು ಲಿಂಕ್ಗಳು ಕೂಡ ಹರಿದಾಡ್ತಾ ಇತ್ತು. ಅದರಲ್ಲೂ ರೀಲ್ಸ್ ಕೂಡ ಮಾಡಿದ್ರು ಈ ಒಂದು ಸಾಂಗಿಗೆ. ಸೊ ಆ ರೀಲ್ಸನ್ನು ಕೂಡ ಪೊಲೀಸ್ನವರು ತೆಗೆದು ಹಾಕಿರುವಂಥದ್ದು. ಸೊ ಹರಿಯಾಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣದ ದೂರು ದಾಖಲಾಗಿರುವಂಥದ್ದು. ಸೊ ಬಾದ್ಶಾ ಅವರ ಒಂದು ಹಿಸ್ಟ್ರಿಯಲ್ಲೇ ಇದು ಫಸ್ಟ್ ಟೈಮ್ ಅನ್ಸುತ್ತೆ. ಯಾಕಂದರೆ ಅವ್ರ ಹಾಡುಗಳಾಗಿರ್ಬೋದು, ಕೆಲವೊಂದು ಹಾಡುಗಳು ವಾದಕ್ಕೆ ತಿರ್ಗೋದಾಗಿರ್ಬೋದು, ಅವರು ಹಾಡಿರುವಂತಹ ಹಾಡುಗಳಾಗಿರಿ ಕೆಲವೊಂದು ವಾದಗಳಿಗೆ ತಿರ್ಗೋದಾಗಿರ್ಬೋದು, ಕೆಲವೊಂದು ಹಾಡುಗಳು ಅವರಿಗೆ ಅರ್ಥ ಆಗಲ್ಲ, ಕೆಲವೊಂದು ಮಾತುಗಳು ಬಂದಿರುವಂಥದ್ದು. ಬಟ್ ಇಷ್ಟು ಒಂದು ಹಾಡನ್ನು ಡಿಲೀಟ್ ಮಾಡುವಷ್ಟರ ಮಟ್ಟಿಗೆ ಅವರು ಇನ್ನೂ ಏನೋ ಒಂದು ಪ್ರಚಲಿತದಲ್ಲಿ ಇರಲಿಲ್ಲ. ಬಟ್ ಅದು ಈಗ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಬಾದ್ಶಾ ಅವರ ಹಾಡುಗಳನ್ನು 857 ಲಿಂಕ್ಸ್ಗಳಿತ್ತು. ಸೊ ಅದರಲ್ಲಿ ಅರ್ಧ ಯೂಟ್ಯೂಬಲ್ಲಿತ್ತು, ಇನ್ನೂ ಅರ್ಧ ರೀಲ್ಸ್ಗಳಿರುವಂಥದ್ದು. ಕೆಲವೊಂದು ರೀಲ್ಸ್ಗಳನ್ನು ರೀಪೋಸ್ಟ್ ಕೂಡ ಮಾಡಿದ್ದಾರೆ. ಸೊ ಅದನ್ನು ಕೂಡ ಪೊಲೀಸ್ ಅವರು ತೆಗೆದು ಹಾಕಿರುವಂಥದ್ದು. ಸೊ ಹಾಗಾಗಿ ಹಾಡುಗಳನ್ನು ಬರೆಯುವಾಗ ಅದರ ಅರ್ಥ ಆಗಿರ್ಬೋದು, ಅದರ ಒಳ ಅರ್ಥ ಆಗಿರ್ಬೋದು ಎಲ್ಲ ತಿಳ್ಕೊಂಡು ಬರೆದ್ರೆ ಆ ಹಾಡಿಗೆ ಒಂದು ಚಂದದ ಅರ್ಥ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಗ KD ಸಿನಿಮಾದಲ್ಲೂ ಅಷ್ಟೇ. ಸೊ ಅದರ ಮಿಡಲ್ ಪಾರ್ಟಲ್ಲಿ ಬಂದಿರುವಂಥ ಲಿರಿಕ್ಸ್ಗಳು ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ. ಬಟ್ ಅದರ ನೋಡೋದಾದರೆ ಅದು ಎಣ್ಣೆಗೆ ಬರೆದಿರುವಂಥ ಹಾಡು, ಈ ಥರ ಒಂದು ಪಾಸಿಟಿವ್ ಕೂಡ ಕಮೆಂಟ್ಸ್ಗಳಿದೆ. ಆದರೆ ನನಗೆ ಇಷ್ಟ ಆಗದೆ ಇರೋದು ಏನಪ್ಪ ಅಂದರೆ ಆ ಹಾಡಿನ ಫಸ್ಟ್ ಲೈನ್ ಸರ್ಸೆ ನಿನ್ನ ಸೆರೆಗೆ ಸರ್ಸೆ. ಸೊ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸೊ ಹಾಗಾಗಿ ಆ ಸಾಂಗಿನ ಮೊದಲನೇ ಸಾಲಿಗೆ ನನ್ನ ಒಂದು ಆಕ್ಷೇಪಣೆ ಇತ್ತು. ಹಾಗಾಗಿ ಬೇರೆ ಎಲ್ಲ ಸಾಂಗ್ ಆಗಿರ್ಬೋದು, ನಡುವೆ ಬರುವಂಥ ಸಾಂಗ್ಗಳಿಗೆ ಅದು ಎಣ್ಣೆಯಿಂದ ಮಾಡಿರೋದು ಅಥವಾ ಅದರಲ್ಲಿ ಡಬಲ್ ಮೀನಿಂಗ್ ಇದ್ರೂ ಕೂಡ ಅದನ್ನು ಕೆಲವರು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಬಟ್ ನನ್ನ ಮೇನ್ ಇದ್ದಿದ್ದು ಆ ಹಾಡಿನ ಫಸ್ಟ್ ಲೈನ್ ಮೇಲೆ ಇದ್ದಿದ್ದು. ಸೊ ಹಾಗಾಗಿ ಕೆಲವೊಂದು ಹಾಡುಗಳು ಜನಗಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ಅದು ಹಾಡನ್ನು ಹೆಣ್ಮಕ್ಳಿಗೆ ಬರೀತಾರೋ ಗಂಡು ಮಕ್ಕಳಿಗೆ ಬರೀತಾರೋ ಅದು ಬೇರೆ ಪ್ರಶ್ನೆ. ಬಟ್ ಆ ಹಾಡಿನ ಸಾಲಿನ ಒಂದು ಅರ್ಥವನ್ನು ತಿಳ್ಕೊಂಡು ಆ ಹಾಡು ಬಂದರೆ ಎಷ್ಟು ಎಫೆಕ್ಟ್ ಆಗ್ಬೋದನ್ನು ತಿಳ್ಕೊಂಡು ಮತ್ತೆ ಹಾಡು ಮಾಡಿದರೆ ಸೊ ಆ ಹಾಡನ್ನು ಎಂಜಾಯ್ ಮಾಡೋರು ಸಾಕಷ್ಟು ಜನ ಇದ್ದಾರೆ, ಅದಕ್ಕೆ ರೀಲ್ಸ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಸೊ ಆ ಹಾಡನ್ನು ಗೆಲ್ಲಿಸೋದು ಜನಗಳೇ. ಸೊ ಆ ಜನಗಳಿಗೋಸ್ಕರ ಹಾಡು ಬರಿಬೇಕಾದ್ರೆ ಅದನ್ನು ಒಂಚೂರು ಗಮನದಲ್ಲಿ ಇಟ್ಕೊಂಡು ಬರೆದ್ರೆ ಆ ಹಾಡು ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು.